ವಿಜಯಪುರ ಬಹಳ ವರ್ಷಗಳಿಂದಲೂ ವಿಜಯಪುರ ಪ್ರತ್ಯೇಕ ತಾಲೂಕು ಕೂಗು ಕೇಳಿಬರುತ್ತಿದ್ದರೂ ಸಾಕಷ್ಟು ಹೋರಾಟ ಧರಣಿಗಳಾಗಿದ್ದರೂ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದ್ದು ಈ ಭಾಗದ ಅಭಿವೃದ್ಧಿಗೆ ಕಂಟಕವಾಗಿದೆ ಎಂದು ಕರ್ನಾಟಕ ರಾಜ್ಯ ಬಿ.ಆರ್. ಅಂಬೇಡ್ಕರ್ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರಾದ ಸಿ. ಶ್ರೀನಿವಾಸ್ ಒತ್ತಾಯಿಸಿದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿ ಹಿಂದಿ ಎಂ.ಬಿ. ಪ್ರಕಾಶ್ ಸಮಿತಿ, ಹುಂಡೇಕರ್ ಸಮಿತಿಗಳು ಪ್ರತ್ಯೇಕ ತಾಲೂಕು ರಚಿಸಲು ಶಿಫಾರಸು ಮಾಡಿದ್ದರೂ ಇಲ್ಲಿಯವರೆಗೆ ಈಡೇರಿಲ್ಲ. ದೇವನಹಳ್ಳಿ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಂತರ ಜನಸಂಖ್ಯೆ ಹೆಚ್ಚಿದೆ. ಎಲ್ಲಾ ಕಾರ್ಯಗಳಿಗೂ ದೇವನಹಳ್ಳಿ ಕೇಂದ್ರವಾಗಿದೆ. ಜನರು ತಮ್ಮ ಕೆಲಸ ಕಾರ್ಯಗಳಿಗೆ ದೇವನಹಳ್ಳಿಗೆ ಅಲೆಯಬೇಕಾಗಿದೆ. ವಿಜಯಪುರ ಪಟ್ಟಣವು ದೇವನಹಳ್ಳಿಯಿಂದ 20 ಕಿ.ಮೀ.ಗೂ ಹೆಚ್ಚು ಅಂತರದಲ್ಲಿರುವುದರಿಂದ ನಗರಗಳಾಗಿಸುವುದಕ್ಕಿಂತ 2 ಪ್ರತ್ಯೇಕ ನಗರಸಭೆಗಳನ್ನಾಗಿಸುವುದೇ ಅಭಿವೃದ್ಧಿ ದೃಷ್ಟಿಯಿಂದ ಒಳಿತು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಎಂದು ತಿಳಿಸಿದರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದರು. ಆದರೂ ಇದುವರೆಗೂ ಏನೂ ಪ್ರಯೋಜನವಾಗಿಲ್ಲ. ಈ ಕೂಡಲೇ ಮಾನ್ಯ ಉಸ್ತುವಾರಿ ಸಚಿವರಾದ ಕೆ. ಎಚ್. ಮುನಿಯಪ್ಪ ಚಳಿಗಾಲದ ಅಧಿವೇಶನದಲ್ಲಿ ಈ ಬಗ್ಗೆ ತಾಲ್ಲೂಕು ಕೇಂದ್ರಕ್ಕೆ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಕಳೆದ ಬಾರಿ ಚಿಕ್ಕಬಳ್ಳಾಪುರ ವಿಧಾನಸಭೆ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ ವಿಜಯಪುರದಲ್ಲಿ ತಾಲ್ಲೂಕು ಕೇಂದ್ರಕ್ಕೆ ಧರಣಿ ಉಪವಾಸ ಸತ್ಯಾಗ್ರಹ ಮಾಡಿದರು. ಈಗ ಸರ್ಕಾರಕ್ಕೆ ಒತ್ತಾಯ ಮಾಡಿ ವಿಜಯಪುರವನ್ನು ತಾಲ್ಲೂಕೇಂದ್ರ ಘೋಷಣೆ ಮಾಡಿಸಬೇಕು ಎಂದು ಒತ್ತಾಯಿಸಿದರು. ನನ್ನ ಹೆಸರು ಸಿ. ಶ್ರೀನಿವಾಸ, ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ನಮ್ಮ ವಿಚಾರ ಏನೆಂದರೆ, ವಿಜಯಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿ. ಈ ವಿಜಯಪುರ ಹೋಬಳಿಗಿಂತ ವಿಜಯಪುರ ಪಟ್ಟಣದಲ್ಲಿ ಸುಮಾರು 50,000 ಜನಸಂಖ್ಯೆ ಇದೆ. ಆದರೆ 1980ರಿಂದ 85ರವರೆಗೆ ವಿಜಯಪುರ ಪುರಸಭೆ 2 ಬಾರಿ ಪ್ರಶಸ್ತಿ ಪಡೆದಂಥ ಪುರಸಭೆ ಆಗಿದೆ. 1917ರಲ್ಲಿ ತೆರೆಕಂಡ ಪುರಸಭೆ ಇಂದಿಗೆ 108 ವರ್ಷ ಆಗಿದೆ. 2 ಬಾರಿ ಪ್ರಶಸ್ತಿ ಪಡೆದಂಥ ಪುರಸಭೆ ಆಗಿದೆ. ಆದರೆ ಈ ಒಂದು ವಿಜಯಪುರಕ್ಕೆ ಮಾನ್ಯತೆ ಸಿಗ್ತಾ ಇಲ್ಲ. ವಿಜಯಪುರ ಪುರಸಭೆಗೆ, ವಿಜಯಪುರ ಪಟ್ಟಣಕ್ಕೆ ವಿಜಯಪುರ ತಾಲೂಕು ಆಗಬೇಕು ಅಂತ ಹೇಳಿಬಿಟ್ಟು ಸುಮಾರು 55-60 ದಿನಗಳು ಡಿ.ಕೆ. ಶಿವಪ್ಪ ನೇತೃತ್ವದಲ್ಲಿ ಅನೇಕ ನಮ್ಮ ಹೋಬಳಿಯ ಜನತೆ ಹೋರಾಟ ರಾತ್ರಿ ಹಗಲು ಶ್ರಮ ವಹಿಸಿ ಹೋರಾಟ ಮಾಡಿದ್ರು. ಅಂಥ ಸಂದರ್ಭದಲ್ಲಿ ಈಗಿನ ಚಿಕ್ಕಬಳ್ಳಾಪುರ ಕ್ಷೇತ್ರದ ಪ್ರದೀಪ್ ಈಶ್ವರ್ ಅವರು ಕೂಡ ಸಹ ಸತ್ಯಾಗ್ರಹ ಮಾಡಿ ವಿಜಯಪುರ ತಾಲೂಕು ಹೋರಾಟ ಮಾಡಿದಂಥವರು. ಹಾಗೆ ನಮ್ಮ ವಿಜಯಪುರ ತಾಲೂಕು ಹೋರಾಟ ಇದುವರೆಗೂ ಆಗಲೇ ಇಲ್ಲ. 1982-83ರಲ್ಲಿ ಅಂದಿನ ಶಾಸಕರಾದಂಥ ಪಿ.ಸಿ. ಮುನ್ಸಾಮಯ್ಯ ಅವರು ಆಗಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರಿಗೆ ಒಂದು ಮನವಿ ಪತ್ರ ಕೊಡ್ತಾರೆ, ನಮ್ಮ ವಿಜಯಪುರನ ತಾಲೂಕು ಮಾಡಬೇಕು ಅಂತೇಳಿ. ಕಾರಣ ಏನಂತಂದರೆ, ಈಗಿನ ಚಿಕ್ಕಬಳ್ಳಾಪುರ ಟು ಗೌರಿಬಿದನೂರು ತಗೊಂಡ್ರೆ ಅತಾಂತರ ಮಧ್ಯದಲ್ಲಿ ಮಂಚೇನಹಳ್ಳಿ ಒಂದು ಗ್ರಾಮ ಪಂಚಾಯಿತಿ, ಅದನ್ನ ತಾಲೂಕು ಮಾಡಿದ್ದಾರೆ. ಹಾಗೆ ಚೇಳೂರು ತಗೊಂಡ್ರೆ ಅದು ಒಂದು ಗ್ರಾಮ ಪಂಚಾಯಿತಿ, ಅದು ಕೂಡ ಒಂದು ತಾಲೂಕು ಮಾಡಿದ್ದಾರೆ. ಆದರೆ ನಮ್ಮ ವಿಜಯಪುರ ಮುನ್ಸಿಪಾಲಿಟಿ ಪುರಸಭೆ ಸುಮಾರು 50,000 ಜನಸಂಖ್ಯೆ ಹೊಂದಿರುವಂಥ ಈ ವಿಜಯಪುರನ ತಾಲೂಕು ಇದುವರೆಗೂ ಮಾಡಿಲ್ಲ. ಈಗಲಾದರೂ ಚಳಿಗಾಲ ಅಧಿವೇಶನದಲ್ಲಿ ಸನ್ಮಾನ್ಯ ಕೆ. ಎಚ್. ಮುನಿಯಪ್ಪರವರು ಈ ನಮ್ಮ ವಿಜಯಪುರನ ತಾಲೂಕು ಮಾಡೋಕ್ಕೆ ಪ್ರಸ್ತಾವನೆ ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ತಿಳ್ಕೊಂಡು ಹೇಳ್ತೀನಿ. ಹಾಗೆ ಇಂದಿನ MLAಗಳೆಲ್ಲರೂ ಬಂದವರೆಲ್ಲನೂ ನಾವು ವಿಜಯಪುರ ತಾಲೂಕು ಮಾಡ್ತೀರಿ ಅಂತ ಹೇಳ್ಬಿಟ್ಟು ಎಲ್ಲ ಸುಳ್ಳು ಆಶ್ವಾಸನೆ ನೀಡಿದ್ದಾರೆ ಹೊರತು ಇದುವರೆಗೂ ಯಾವುದೇ ರೀತಿಯ ಕಾರ್ಯರೂಪಕ್ಕೆ ಬಂದಿಲ್ಲ. ಈ ಬಾರಿ ನನ್ನ ಕೆ. ಎಚ್. ಮುನಿಯಪ್ಪರು ಸಹ ಹೇಳಿದ್ದಾರೆ, ನಾನು ವಿಜಯಪುರನ ತಾಲೂಕು ಮಾಡ್ತೀನಿ ಅಂತಲೂ ಆಶ್ವಾಸನೆ ಕೊಟ್ಟಿದ್ದಾರೆ. ಅದರಂತೆ ಈ ಬಾರಿ ಚಳಿಗಾಲ ಅಧಿವೇಶನದಲ್ಲಿ ವಿಜಯಪುರನ ತಾಲೂಕು ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಸನ್ಮಾನ್ಯ ಕೆ. ಎಚ್. ಮುನಿಯಪ್ಪನವ್ರಿಗೂ ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಈ ನಮ್ಮ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರಕ್ಷಣಾ ಸಮಿತಿ ಪರವಾಗಿ ನಾನು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಮನವಿ ಅನ್ನೋದು ಇದೆ ನಮ್ಮ ಮನವಿ.